ಹಾಯ್, ಇವತ್ತು ನಾನು ರವೆ ಉಂಡೆ ಮಾಡ್ತಾಯಿದ್ದೀನಿ. ರವೆ ಉಂಡೆ ಮಾಡಲಿಕ್ಕೆ ಇದು 250 ml ಕಪ್ಪು. ಈ ಕಪ್ಪಿಂದ ನಾನು 2 ಕಪ್ಪಷ್ಟು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಕಾಯಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ತೆಂಗಿನಕಾಯಿ ಹಾಕ್ಕೋಬೇಕು, ತುರಿದಿರ್ತಕ್ಕಂಥದ್ದು. 2 ಗ್ಲಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. 2 ಕಪ್ಪಿಗೆ 2 ಗ್ಲಾಸ್. ಎರಡು ಗ್ಲಾಸ್ ತೆಂಗಿನಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ನೆನೆಸಿಟ್ಕೊಂಡು ಆಮೇಲೆ ಉಂಡೆ ಮಾಡಬೇಕಾಗುತ್ತೆ. ನೆನೆಸ್ಬಿಟ್ಟು ಈ ಥರ ಪ್ರೆಸ್ ಮಾಡಿ ಇಟ್ಕೋಬೇಕು. 1 ಗಂಟೆ ಕಾಲ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ರವೆ ಉಂಡೆ ಮಾಡಲಿಕ್ಕೆ ನಾನು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು 1 ಗಂಟೆ ಮುಂಚೆ ನೆನೆಸಿಟ್ಕೊಂಡಿರ್ತಕ್ಕಂಥ ಈ ರವೆನ 2 ಪೋರ್ಷನ್ ಮಾಡಿ ಹುರ್ಕೊಳ್ತೇನೆ. ರವೆನ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಘಮ ಸ್ಮೆಲ್ ಬರೋ ತನಕ ಹುರ್ಕೋಬೇಕು. ಈಗ ರವೆ 5 ನಿಮಿಷ ಆಗಿದೆ, ಚೆನ್ನಾಗಿ ಹುರಿದಿದೆ. ಈಗ ಈ ಥರ ಹುರಿದಿದೆ ಚೆನ್ನಾಗಿ. ಈಗ ಇದನ್ನು ತೆಗೆದುಬಿಟ್ಟು ಇನ್ನೊಂದು ಸುತ್ತು ಹಾಕ್ಕೊಳ್ತೇನೆ. ಈಗ 2ನೇ ಪೋರ್ಷನ್ನು 2ನೇ ಭಾಗ ಹುರ್ಕೋಬೇಕು. ಅದಕ್ಕೆ 2 ಟೀ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಹುರ್ಕೊಳ್ತೇನೆ. ಈಗ ರವೆ ಆಗಿದೆ, ಅದನ್ನು ಸಹಿತ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀವಿ. ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಡಂಬಿ, ಆನಂತರ ಒಂದು ಸ್ವಲ್ಪ ದ್ರಾಕ್ಷಿಯನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಾಗಿದೆ, ಇದನ್ನು ಸಹಿತ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಎರಡು ಕಪ್ ರವೆ ಮತ್ತು 2 ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನಾನೀಗ 3 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ ಸಕ್ಕರೆ ಸಾಕಾಗುತ್ತೆ. 3 ಕಪ್ ಸಕ್ಕರೆಗೆ ನಾನು 1 ಕಪ್ಪಷ್ಟು 1/4 ಕಪ್ಪಷ್ಟು ನೀರು ಹಾಕಿ ಅದನ್ನು ಪಾನಕ ಮಾಡ್ಕೊಳ್ತೀನಿ. ಈಗ ಸಕ್ಕರೆ ಕರಗಿದೆ, ಅದಕ್ಕೆ ಒಂದು 10 ಕೇಸರಿ ದಳ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿಟ್ಕೊಂಡಿರ್ತಕ್ಕಂಥದ್ದು ಅದನ್ನು ಹಾಕ್ಕೊಂಡು ಈಗ ಒಂದು ಪುಟ್ಟ ತಟ್ಟೆಯಲ್ಲಿ ನೀರು ಹಾಕಿ ಅದಕ್ಕೆ ಹಿಂಗೆ ಸಕ್ಕರೆ ಪಾನಕ ಹಾಕಿ ಹಿಂಗೆ ಮಾಡಿದಾಗ ಅದು ದುಂಡಗಾಗಬೇಕು. ಇನ್ನೊಂದು 2 ನಿಮಿಷ ಸ್ವಲ್ಪ ಬರಬೇಕು. ಇನ್ನೂ ಸ್ವಲ್ಪ ಬರಬೇಕು, ಇನ್ನೊಂಚೂರು 1 ನಿಮಿಷ. ಈಗ ಬಂದಿದೆ. ಈಗ ಇಷ್ಟು ಒಂಥರ ಗಟ್ಟಿ ಆಗ್ತಾಯಿದೆ, ಏಕೆಂದರೆ ಇನ್ನೂ ಸ್ವಲ್ಪ ಬಿಟ್ಬಿಟ್ರೆ ತುಂಬ ಉಂಡೆ ಗಟ್ಟಿ ಆಗುತ್ತೆ. ಈಗ ಬಂದಿದೆ ನೋಡಿ, ದುಂಡಗಾಗ್ತಾಯಿದೆ. ಈಗ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕುಟ್ಟಿರ್ತಕ್ಕಂಥ ಒಂದು 5ರಿಂದ 6 ಏಲಕ್ಕಿ ಪುಡಿ ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 15ರಿಂದ 20 ನಿಮಿಷ ಹಾಗೆ ಬಿಡಬೇಕು. ಆನಂತರ ಉಂಡೆ ಕಟ್ಟಬೇಕು. ಆನಂತರ ಇದಕ್ಕೆ ಫ್ರೈ ಮಾಡಿರ್ತಕ್ಕಂಥ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಥರ ಉಂಡೆ ಕಟ್ಕೋಬೇಕು. ಈ ಥರ ಇದಕ್ಕೆ ಹಾಲು ಏನು ಹಾಕೋದು ಬೇಕಾಗೋದಿಲ್ಲ. ಈ ಥರ ಉಂಡೆಗಳು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಈ ಥರ ಉಂಡೆಗಳನ್ನ ಮಾಡಿದ್ದೀನಿ ಆಲ್ರೆಡಿ. ಎಷ್ಟಾಗಿದೆ ಅಂತ ಎಣಿಸಿಲ್ಲ. ಈಗ ರವೆ ಉಂಡೆ ರೆಡಿಯಾಗಿದೆ. ಈ ಥರ ರವೆ ಉಂಡೆ ಆಗಿದೆ ನೋಡಿ, ಈ ಥರ ಸ್ಮೂತಾಗಿದೆ. ಸೊ ನೀವು ಮನೆಯಲ್ಲಿ ಒಮ್ಮೆ ಈ ಥರ ಮೆಜರ್ಮೆಂಟಲ್ಲಿ ರವೆ ಉಂಡೆಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.